ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕವರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹ್ಯಾರಿ ಪಾಟರ್ದು ಒಂದು ವಿಡಿಯೋ ಹಾಕಿದ್ನಲ್ಲ, ಅದ್ರದ್ದು BTS ಮಾಡಿದ್ದೀನಿ. BTS ಮಾಡೋಣ ಅಂತ. ಸೊ ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಪ್ರಿಪೇರ್ ಮಾಡ್ತೀವಿ ವಿಡಿಯೋ ಮಾಡೋದಕ್ಕೆ ಅಂತ. ಇವತ್ತು ಸ್ಕ್ರಿಪ್ಟ್ ನಾನು ಈ ಥರ ಬರೆಯೋದು. ಹ್ಯಾರಿ ಪಾಟರ್ ನಿಮ್ಗೆ ನೆನಪಿದೆಯಾ, ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ ಅಬೌಟ್ ಅದೊಂದು ಎಲ್ಲ ಒಂದು ಪ್ಲೇಸಸ್ದು, ಇಸ್ಲಾಮಿಯಾ, ನಮೀಬಿಯಾ ಅಂದ್ಕೊಂಡಲ್ಲ. ಸೊ ಅದ್ರದ್ದು ಸ್ಕ್ರಿಪ್ಟಿಂಗೆ ನಾನು ಬರೆಯೋದು. ಸೊ ಅದೇ ಥರ ಈಗ ಇದನ್ನು ಬರೀತಾ ಇದ್ದೀನಿ. ಬರೆದು ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬರೆದು ಜಸ್ಟ್ ಎಕ್ಸಿಕ್ಯೂಟ್ ಯಾವ ಥರ ಇದೆ ಅಂತ. ಈಗ ಯಾವ್ಯಾವ ಶಾರ್ಟ್ಸ್ ಯಾವ ಥರ ಬರಬೇಕು, ಯಾವ್ಯಾವ ಮ್ಯಾಜಿಕ್ಕೆಲ್ಲ ಬರಬೇಕು ಅದೆಲ್ಲ. ಆ್ಯಂಡ್ ಅದರಲ್ಲಿ ತುಂಬ ಡಿಫ್ರೆಂಟ್ ಏನೋ ಮ್ಯಾಜಿಕಲ್ ವರ್ಡ್ಸ್ ಎಲ್ಲ ಇದೆ, ಅದೆಲ್ಲ ಹೇಳೋದು ತುಂಬ ಕಷ್ಟ. ಬಟ್ ಲೆಟ್ಸ್ ಸಿ ಯಾವ ಥರ ಬರುತ್ತೆ ಅಂತ. ಐ ಹೋಪ್ ನೀವು ಆ ವಿಡಿಯೋನ ಎಂಜಾಯ್ ಮಾಡಿದ್ರಂತ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋನ ಮಾಡ್ಬೋದು ಅಂತ. ಓಕೆ, ಸೊ ಈಗ ನೋಡ್ಬೋದು ನೀವು ಸ್ಕ್ರಿಪ್ಟ್ ರೆಡಿ ಆಗಿದೆ, ಎಲ್ಲ ಬರ್ಕೊಂಡಿದ್ದೀನಿ ಏನೇನು ಅಂತ. ನಾನೊಂದು ಸ್ವಲ್ಪ ಹ್ಯಾರಿ ಪಾಟರ್ ನೋಡ್ತಾ ಇದ್ದೆ, ಸೊ ದಟ್ ಅದ್ರದ್ದೇ ಒಂದು ಫೀಲ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಈಗ ಹ್ಯಾರಿ ಪಾಟರ್ಗೆ ನಾವು ಏನೇನು ಪ್ರಾಡಕ್ಟ್ಸ್ನ ತಂದಿದ್ದೀವಿ ಅಂತ ತೋರಿಸ್ತೀನಿ ಆಯಿತಾ. ಫಸ್ಟ್ ಒನ್ ನೈನಾ ತೋರಿಸು. ಫಸ್ಟ್ ಒನ್ ಚಾರ್ಲಿ ಅವನು ಇದನ್ನೆಲ್ಲ ಕಚ್ಬಿಡ್ತಾನೆ ಅಂತ ಹೇಳಿ ಒಂದು ಬಾಕ್ಸ್ ಕೊಟ್ಟಿದ್ದೀವಿ. ಸೊ ಇದನ್ನೇ ಕಚ್ಕೊಂಡು ಕುತ್ಕೋ ಅಂತ. ಅವ್ನು ಏನಾದರೂ ಒಂದು ಈ ಥರ ಮಾಡಿಲ್ಲ ಅಂದರೆ, ಕಿತಾಪತಿ ಮಾಡಿಲ್ಲ ಅಂದರೆ ಸಮಾಧಾನ ಇಲ್ಲ ಅವನಿಗೆ. ಸೊ ಓಕೆ, ಈಗ ಪ್ರಾಡಕ್ಟ್ಸ್ ಆ್ಯಂಡ್ ನೈನಾ ಫಸ್ಟ್ ಐಟಮ್ ಇದರಲ್ಲಿ ಹಾಕು ಆಯ್ತಾ. ಫಸ್ಟ್ ಯಾವ ಟೀಮ್ ಹಾಕ್ತೆ? ಗ್ರೀನಾ? ಹಾಕು. ಗ್ರೀನ್ ಟೀಮ್. ಹ್ಯಾಟ್. ಬುಕ್ ತೋರಿಸು, ಹಿಂದೆ ತಿರುಗಿಸು. ಹಾಂ ಆ ಥರ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಬಾಟಲ್. ಎಸ್, ನೆಕ್ಸ್ಟ್ ಇದು ಜ್ಯುವೆಲ್ಸಾ? ನೈಸ್. ಮುಗಿತಾ ಇದು? ಗೊತ್ತಾ? ಇಲ್ಲ. ಅಚ್ಚಾ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಎಲ್ಲೋ. ಏನಿದು? ಓಕೆ, ಸೊ ಬಾಟಲ್. ಇದು ಯಾವ ಟೀಮ್ನ ಏನು? ಆಫಲ್ ಪಫ್. ಓಕೆ, ಆಫಲ್ ಪಫ್. ಸೊ ನೆಕ್ಸ್ಟ್. ಆ್ಯಂಡ್ ಇದು ಬೋ. ಆ್ಯಂಡ್ ಇದು ಜ್ಯುವೆಲ್ರಿ. ವಾವ್, ಇಟ್ಸ್ ರಿಯಲಿ ಗುಡ್. ಓಕೆ, ದಿಸ್ ಈಸ್ ಫಾರ್ ಆಫಲ್ ಪಫ್ ಮೇ ಬಿ. ಎಸ್, ಆಫಲ್ ಪಫ್. ಸಾಕ್ಸ್. ಹಾಗೆ ಅದರದ್ದು ಬ್ಯಾಗ್. ಇದು ಸಕ್ಕತ್ತಾಗಿದೆ. ಮೇ ಬಿ ನಾನು ಇದನ್ನ ಆಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೇನೆ. ಇಟ್ ಈಸ್ ನೈಸ್. ಇಲ್ಲಿ ನೋಡಿಲಿ, ಇದು ಎಲ್ಲೋದೆ ನೋಡಿಲಿ, ಆಫಲ್ ಪಫ್. ಓಕೆ, ಇಲ್ಲಿ ಜಾಲಿ ಎಲ್ಲ ಜಾಲಿ ಅಂತ ನೇನು. ಸೊ ಇದು ಇಯರಿಂಗ್ಸ್. ಇದು ಇದಕ್ಕಲ್ಲ, ಜಸ್ಟ್ ಸುಮ್ಮನೆ ಇಟ್ಕೊಂಡಿರೋದು ಅಷ್ಟೇ ಇದು. ಓಕೆ, ನೆಕ್ಸ್ಟ್ ಒನ್ ಏನಾ? ರಾವಿನ್ ಕ್ಲೋ. ಓಕೆ, ಈಗ ರಾವಿನ್ ಕ್ಲೋ ಆ್ಯಂಡ್ ಇದು ಎರಡು ಏನು ಇದ್ರೊಳಗಡೆ ಏನೋ ಇರಬೇಕು. ಓಕೆ, ಇದು ಜ್ಯುವೆಲ್ರಿ. ದಿಸ್ ಬ್ಲೂದಿತ್ತು, ಬುಕ್ಸ್ ಎಲ್ಲ ಇತ್ತು. ಬಟ್ ನನ್ನ ಹತ್ರ ಆಲ್ರೆಡಿ ಒಂದು ಬುಕ್ ಇದ್ದಿದ್ದರಿಂದ ಐ ಡೆಂಟ್ ಟೇಕ್ ಎನಿಥಿಂಗ್. ಮೇ ಬಿ ವಿಲ್ ಸ್ಟೈಲ್ ವಿತ್ ದಿಸ್ ಓನ್ಲಿ. ನೋಡೋಣ ಏನು ಮಾಡ್ಬೋದು ಅಂತ ಅಲ್ಲ ನೈನಾ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ರೆಡ್. ಇದರಲ್ಲೇ ಹಾಕ್ತಿದ್ದೀವಿ. ಇದು ನಂಗೆ ಫೇವ್ರೆಟ್, ಗ್ರಿಫೆಂಡರ್. ದಿಸ್ ಈಸ್ ಮೈ ಫೇವ್ರೆಟ್ ಥೀಮ್. ನಿಮ್ಗೆ ಯಾವುದು ಅಂತ ಕಮೆಂಟಲ್ಲಿ ಹೇಳಿ. ಇದು ಚೈನ್. ಇದು ಇದಕ್ಕೆ ಡ್ರೆಸ್ಗೆ ಈ ಥರ ಹಾಕ್ಕೊಳ್ಳೋದು. ನೆಕ್ಸ್ಟ್ ಇದು ಜ್ಯುವೆಲ್ರಿ. ಇದು ಜಸ್ಟ್ ಪೋರ್ಷನ್ ತೊಗೊಂಡಿರೋದು ಅಷ್ಟೇ. ಮೇ ಬಿ ವಿಲ್ ಯೂಸ್ ಇಟ್. ಯಾವುದಕ್ಕೆ ಇದು ಇಲ್ಲಿ ಇದು ಗ್ರೀನ್ಗೆ ಬ್ಲೂ ಹಾಕೋಣ ಪೋರ್ಷನ್. ನೆಕ್ಸ್ಟ್. ಆ್ಯಂಡ್ ಅದರದ್ದು ಸಾಕ್ಸ್. ಇದು ಜ್ಯುವೆಲ್ರಿ ಹೂಗೆ ಹಾಕೋಣ, ಬಿಕಾಸ್ ಎಲ್ಲ ಇದೆ ಆಯಿತು ಅದಕ್ಕೆ. ಸೊ ದಿಸ್ ವಿಲ್ ಯೂಸ್ ಇಟ್ ಫಾರ್ ದ್ಯಾಟ್. ಆ್ಯಂಡ್ ದೆನ್ ಇದು ಅದರದ್ದು ಬ್ಯಾಗ್, ಗ್ರಿಫೆಂಡರ್ ಬ್ಯಾಗ್. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ, ನನಗೆ ಅಂದರೆ ಏನು ಹೇಳ್ತಾರೆ, ಒಂದು ಬ್ಲೂ ಯಾವುದನ್ನೇನದು ರಾವಿನ್ ಕ್ಲೋ ಅಲ್ಲ, ರಾವಿನ್ ಕ್ಲೋದು ನಮ್ಮ ಹತ್ರ ಒಂದು ಅಂದರೆ ಏನು ಹೇಳ್ತಾರೆ ಅಷ್ಟೊಂದು ಪ್ರಾಡಕ್ಟ್ಸ್ ಇಲ್ಲ ಆಯಿತಾ. ಅದಕ್ಕೋಸ್ಕರ ಈಗ ಹೋಗಿ ಪರ್ಚೇಸ್ ಮಾಡೋಣ ಅಂತ ಪಟ್ ಅಂತ ಬುಕ್
ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸಿ ಅದು ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಹಿಂದಗಡೆ ನೋಡ್ಬೋದು ಇಟ್ಸ್ ಆ್ಯಂಬುಲೆನ್ಸ್, ಬಟ್ ಯಾರೂ ಇಲ್ಲ ಅನಿಸುತ್ತೆ. ಓಕೆ, ಸೊ ಲೆಟ್ಸಿ ಎಷ್ಟು ಬೇಗ ರೀಚ್ ಆಗ್ಬೋದು ಅಂತ. ಆ್ಯಕ್ಚುಲಿ 10 o'clock ಕ್ಲೋಸಿಂಗ್ ಟೈಮ್ ಅಂತ ಇರೋದು, ಬಟ್ ಈಗ ಹೋದಾಗಲೇ ಗೊತ್ತಾಗೋದು. ಬಟ್ ಆ ಪ್ರಾಡಕ್ಟ್ ಇದೆಯಾ ಇಲ್ಲ ಅನ್ನೋದು ನಂಗೆ ಡೌಟ್ ಹೊಡಿತಾ ಇದೆ. ಬಟ್ ಐ ಹೋಪ್ ಇರಲಿ ಅಂತ ಒಂದು ಪ್ರೇ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಒಂದೆರಡು ಪ್ರಾಡಕ್ಟ್ ಸಿಕ್ಕಿದ್ರೆ ಸಾಕು, ಬಿ ಗುಡ್. ಸೊ ಲೆಟ್ಸಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ ನನಗೆ. ಬನ್ನಿ ಹೋಗೋಣ. ಈಗ ಸಿಕ್ತು, ಬಂದು ಈಸ್ಕೊಳ್ಳೋಕ್ಕೆ. ಆ್ಯಂಡ್ ಇದು ತೊಗೋತಾ ಇದ್ದೀವಿ. ಹಾಂ, ಇದು ಇಸ್ ನೈಸ್. ತಗೋ, ಬ್ಲೂ ಕಲರ್ ಇಲ್ಲ, ಸಿ ಎಲ್ಲ ಇದೆ ಆಲ್. ಇದ್ರದ್ದು ವೈಟ್ ಕಲರ್ ಬ್ಯಾಗು ಇದೆ ಆಯಿತಾ, ಬಟ್ ನಮಗೆ ಆ ಬ್ಯಾಗ್ ಬೇಡ ಅಂತ ಸುಮ್ಮನೆ. ಇದು ಇಸ್ ನೈಸ್. ಓಕೆ, ಬೇರೆ ಏನಿದೆ ಅಂತ. ಬೇಗ ಹೋಗೋಣ ಮನೆಗೆ. ಆ್ಯಕ್ಚುಲಿ ಇವತ್ತು ಮಾಡೋಕ್ಕಾಗಲ್ಲ ಅನಿಸುತ್ತೆ ವೀಡಿಯೋ, ಬಿಕಾಸ್ ತುಂಬ ಟೈಮ್ ಆಗಿದೆ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಈವ್ನಿಂಗ್ಗೆ ಸ್ಟಾರ್ಟ್ ಮಾಡಬೇಕು. ಫುಲ್ ಕಂಪ್ಲೀಟ್ ಒಂದು 5 o'clock ಆ ಥರ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ಇಟ್ ವಿಲ್ ವರ್ಕ್. ಯಾಕಾಗಿ ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದ್ವಿ ವೀಡಿಯೋನ ಮಾಡಬೇಕು ಅಂದ್ಕೊಂಡು. ಸೊ ಈಗೆಲ್ಲ ಪ್ರಾಡಕ್ಟ್ಸು ತಂದಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಬೇರೆ ಯಾವುದೋ ಒಂದು ವೀಡಿಯೋನ ಶೂಟ್ ಮಾಡ್ತಾಯಿದ್ದೆ, ಅದ್ರ ಜೊತೆ ಈಗ ಇದನ್ನೆಲ್ಲ ಈಗ ಕರೆಂಟ್ ಹೊಟ್ಟೋಯ್ತಾ, ಅದಕ್ಕೆ ವೆಯ್ಟಿಂಗ್. ಲೈಟ್ಸ್ ಬೇಕು ಆಯಿತಾ, ಲೈಟ್ಸ್ ಆನ್ ಮಾಡಿಲ್ಲ. ಸೊ ಈಗ ಬೇರೆ ಒಂದು ಪ್ರಾಡಕ್ಟ್ನ ತೋರಿಸಿ, ನೆನೆ ತೋರಿಸಿ. ಸೊ ಇದು ಯಾವುದಿದು? ಸ್ಲಿದರಿನ ಅಲ್ಲ, ರಾವೆನ್ ಕ್ಲೌ. ಬಂತು, ಕರೆಂಟ್ ಬಂತು. ಓಕೆ, ಇದು ಆಮೇಲೆ ತೋರಿಸ್ತೀವಿ. ಬೈ ಮಾಡ್ತಿದ್ದೆ, ಅದು ಮುಗೀತು. ಈಗ ಹ್ಯಾರಿ ಪಾಟರ್ದು ವಿಡಿಯೋ ಮಾಡಬೇಕು. ಇದನ್ನು ಆಲ್ಮೋಸ್ಟ್ ನಾನು 1 ವೀಕಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ, ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಈಗ ಐಡಿಯಾ ಸಿಕ್ಕಿದೆ. ಹ್ಯಾರಿ ಪಾಟರ್ ನೋಡಿ ನೋಡಿ ನೋಡಿ. ಹಾಯ್, ಸೊ ಮೇಕಪ್ ಮುಗ್ದಿದೆ ನೋಡ್ಬೋದು. ಓಕೆ, ಸೊ ಈಗ ಕಾಸ್ಟ್ಯೂಮ್ ಹಾಕೋಬೇಕು. ನಾನು ಈ ಬ್ಲ್ಯಾಕ್ ಶರ್ಟ್ ಹಾಗೂ ಈ ಬ್ಲ್ಯಾಕ್ ಸ್ಕರ್ಟ್ ಆ್ಯಂಡ್ ಅದ್ರ ಮೇಲೆ ಇದೊಂದು ಹಾಕೋತಾ ಇದ್ದೀನಿ. ಸೊ ನೋಡ್ಬೋದು, ಸ್ಕರ್ಟ್ ಹಾಗೂ ಓಕೆ ಸ್ಕರ್ಟ್ ಆ್ಯಂಡ್ ಶರ್ಟ್ ಹಾಕೊಂಡಿದ್ದೀನಿ. ಸೊ ಇನ್ನೊಂದು ಅದೊಂದು ಹಾಕ್ಕೊಬೇಕು. ಸೊ ಈಗ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಇದೆ. ಸಿದ್ದವರ ಬ್ಯಾಡ್ಜ್, ಗ್ರಿಫೆಂಡಾರ್. ಜ್ಯುವೆಲ್ರಿ ತೋರಿಸ್ತೀನಿ, ಎಷ್ಟು ಕ್ಯೂಟ್ ಇದೆ ಗೊತ್ತಾ. ವೇಟ್, ಸಿ ಕ್ಯೂಟ್ ಆಗಿದೆ. ಇದೆಲ್ಲ ಇದೆ, ಇಯರಿಂಗ್ಸ್ ಆ್ಯಂಡ್ ನೆಕ್ ಚೈನ್. ಇದೇನು, ಇದು ಇಯರಿಂಗ್ಸ್ ಅನ್ಸುತ್ತೆ. ಇದು ಇಯರಿಂಗ್ಸ್. ಸೊ ಮೇಲೆ ಒಂದು ಕೆಳಗಡೆ ಹಾಕೋಬೋದು. ಸೊ ಚೈನ್, ಐ ಮೀನ್ ಬ್ರೇಸ್ಲೆಟ್ಸ್. ಇದರಲ್ಲಿ ಗ್ರಿಫಿಂಡಾರ್ ಅಂತ ಬರ್ತಿದೆ. ಆ್ಯಂಡ್ ಸಿ ಚೈನ್, ಇಯರಿಂಗ್ಸ್, ಹೇರ್ ಸ್ಟೈಲ್. ಅಯ್ಯೋ ಮೇನು ಗೊತ್ತು. ಸೊ ಇದನ್ನು ಮಾತ್ರ ಕರ್ಲ್ ಮಾಡ್ಕೋತಾ ಇದ್ದೀನಿ. ಸಾಕ್ಸ್ ಕೂಡ ಅದರದ್ದೇ ಇದೆ. ಯಾ ಇರ್ಬೋದು ಬಾಟಲ್. ಆ್ಯಕ್ಚುಲಿ ನಾನು ಬ್ಲ್ಯಾಕಿಂದ ಎಲ್ಲೋ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಅದಷ್ಟು ಸೂಟ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ದಿಸ್ ಇಸ್ ದಿ ಫೈನಲ್ ಲುಕ್. ಸರಿಯಾ? ಏನು ಅಡ್ತಿದ್ದೆ ನಾನು ಬೆಚ್ಚೋಡು ಇಲ್ಲ ಏನಾದ್ರು ನೋಡುವ. ರೆಡಿ? ರೆಡಿ?
ಇವಾಗ ಈ ಒಂದು ಟೀಮ್ದು ಶೂಟ್ ಮುಗೀತು. ಇನ್ನು ಮಿಕ್ಕಿದ್ದು 3 ಇದೆ. ಅದನ್ನ ನಾನು ನಾಳೆ ಮಾಡ್ತೀನಿ ಬಿಕಾಸ್ ಈಗ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಸೊ ಈಗ ಗೊತ್ತಾಯ್ತು ಯಾವ ಥರ ಶೂಟ್ ಮಾಡಬೇಕು ಅಂತ. ಈಗ ನೆಕ್ಸ್ಟ್ ಏನಿದೆ ಅಂತ ಚೆಕ್ ಮಾಡಿಕೊಂಡು ಮಾಡೋಣ. ಓಕೆ, ಸಿ ಯು ಟುಮಾರೋ, ಬೈ. ಇವತ್ತಿನ ಮೇಕಪ್ ಲುಕ್ನ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೂ ಲೇಟ್ ಆಯಿತು. 7 o'clock ಆಗಿದೆ ಆಲ್ರೆಡಿ. ನಾನು ಮಲ್ಕೊಂಬಿಟ್ಟಿದ್ದೆ, ಫುಲ್ ನಿದ್ದೆ ಬರ್ತಾಯಿತ್ತು ಅಂತ. ಈಗ ಎದ್ದಿದ್ದೆ. ಈಗ ಜಸ್ಟ್ ಸ್ಕಿನ್ ಕೇರ್ನ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಬೇಗ ಮೇಕಪ್ ಮಾಡ್ಕೊಳ್ಳೋಣ ಬಿಕಾಸ್ ಇವತ್ತಾದರೂ 3 ಲುಕ್ಸ್ನ ಮುಗಿಸ್ಲೇಬೇಕು. ಅದಕ್ಕೆ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ನಾನು ಜಸ್ಟ್ ಇದೊಂದು ಚಿಕ್ಕ ಬೆಳಕಲ್ಲಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ. ಗೊತ್ತಿಲ್ಲ, ಕತ್ಲಿನ ಈಗ ಬೆಳಕು ಬಂದರೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸ್ತಿದೆ ಅಂತ. ನನಗೆ ನನ್ನ ಶೇಡ್ ಗೊತ್ತಾಗ್ತಾ ಇಲ್ಲ, ಬಟ್ ಯಾ ಏನೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಫಸ್ಟ್ ನೆನ್ನೆ ಮಾಡಿದ ಲುಕ್ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು ಒಳಗೆ. ಬಟ್ ಇವತ್ತಿಂದು ಗೊತ್ತಿಲ್ಲ, ಲೆಟ್ಸ್ ಚೆಕ್. ಸೊ ಫೈನಲ್ ಕರೆಂಟ್ ಎಲ್ಲ ಬಂದು ಈಗ ಇಷ್ಟೊತ್ತು ಈ ಒಂದು ಮೇಕಪ್ ಲುಕ್ನ ಮಾಡಿದೆ. ಇದು ಮುಂಗೂಸಿ ಅನಿಸುತ್ತೆ ಅಲ್ಲ, ನಾನು ಮೇ ಬಿ ಇರಬಹುದು, ಬಟ್ ಏನೋ ಗೊತ್ತಿಲ್ಲ. ಬಟ್ ಈ ಥರ ಇತ್ತು ಹಾಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಐ ಲೈಕ್ ಇಟ್. ಆ್ಯಂಡ್ ಇದು ನೋಡ್ಬೋದು ಎಲ್ಲೋ, ಬಿಕಾಸ್ ಈ ಟೀಮ್ ಕಲರ್ ಬಂದು ಎಲ್ಲೋ. ಸೊ ಎಲ್ಲೋ ಹಾಕೊಂಡಿದ್ದೀನಿ. ಈಗ ಕಾಸ್ಟ್ಯೂಮ್ ಹಾಕೊಂಡು ವಾಪಸ್ ಬರ್ತೀನಿ. ಗೋ ನೋಡ್ಬೋದು ನೀವು, ಚೆನ್ನಾಗಿದೆ. ಇದರಲ್ಲಿ ಏನಿದೆ ಸಿ, ಇದೇ ನಾನು ಇಲ್ಲಿ ಬಿಡಿಸ್ಕೊಂಡಿರೋದು. ಲಿಲ್ಲಿ ಅಲ್ಲಿದಲ್ಲಿ ನೋಡಿ, ಅಲ್ಲಿ ಲಿಲ್ಲಿ. ಸೊ ಸಾಕ್ಸ್ ತೋರಿಸ್ತೀನಿ ಆ್ಯಂಡ್ ಬೆಲ್ಟ್ ಈ ಥರ ಇದೆ. ಸೊ ಇಯರಿಂಗ್ಸ್ ನನ್ನ ಒಂದು ಆ ಪೇಂಟಿಂಗು ಸೇಮ್ ಇದೆ ಆ್ಯಂಡ್ ಇವನ್ ಇದು ಸೇಮ್ ಇದೆ. ಆ್ಯಕ್ಚುಲಿ ನಾವು ಈ ಒಂದು ಹೌಸ್ಗೆ ಇದು ತಂದಿಲ್ಲ, ಏನೋ ಜ್ಯುವೆಲ್ರಿ ತಂದಿಲ್ಲ ಆಯಿತಾ. ಅದಕ್ಕೋಸ್ಕರ ಇದಕ್ಕೊಂದು ಚೈನ್ ಕೊಟ್ಟಿದ್ರು, ಅದನ್ನೇ ಕೈಗೆ ಹಾಕ್ಕೊಂಡಿದ್ದೀನಿ. ಈ ಥರ ಇಯರಿಂಗ್ಸ್ದು ಇತ್ತು. ಈಗ ಸ್ಮಾಲ್ ಹೇರ್ ಈ ಥರ ಮಾಡೋದು ಕಷ್ಟ. ಇಲ್ಲೋಗಿ ನೋಡಿದ್ದು ಆ್ಯಂಡ್ ಸೆಟಪ್ ಈ ಥರ ಇತ್ತು. ನೋಡಿದ್ರಲ್ಲ ಅಲ್ಲಿ ನಾನು ಹಾಕ್ತೀನಿ. ಸೊ ಈ ಶೂಟ್ ಮುಗೀತು. ಇನ್ನು ನಾಳೆ ಸೊ ಡೈಲಿ ಒಂದೊಂದು ಮಾಡೋಣ ಅಂತ, ಯಾಕಂದರೆ ಇದು ಈಗ ಆಲ್ರೆಡಿ ಬ್ಲ್ಯಾಕ್ ಹಾಕಿರೋದ್ರಿಂದ. ಸೊ ಮತ್ತೆ ವೈಟ್ ಮಾಡಿ ಹಾಕಿ ಮುಖ ಫುಲ್ ಹಾಳಾಗುತ್ತೆ. ಅದಕ್ಕೋಸ್ಕರ ಇನ್ನು ನಾಳೆ ಮಾಡೋಣ ಅಂತ. ಸೊ ಇನ್ನೊಂದು 3 days ಈ ಶೂಟ್ ಮುಗಿಯುತ್ತೆ. ಮತ್ತಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಯ್. ಸೊ ಹಾಯ್ ಚಾರ್ಲಿ. ಸೊ ಇವತ್ತು ನಾವು ಬ್ಲೂ ಮತ್ತು ಗ್ರೀನ್ ಹೌಸ್ನ ಮಾಡ್ತಾಯಿದ್ದೀವಿ. ಆಗಲೇ ಫಸ್ಟ್ ಶಾರ್ಟ್ನ ತೊಗೊಂಡೆ, ಬಟ್ ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಹರಿಬರಿಲಿದ್ವಿ. ಯಾಕಂದರೆ ನನಗೆ ಈ ಮಳೆ ಬಂದಾಗ ಅದೊಂದು ವೆದರ್ ಇರುತ್ತಲ್ಲ, ಆ ವೆದರ್ ಬೇಕಿತ್ತು, ಅದಕ್ಕೋಸ್ಕರ. ಸೊ ಈಗ ಸ್ಟಾರ್ಟ್ ಮಾಡೋಣ. ಹಾಗೆ ಜ್ಯುವೆಲ್ರಿ, ಚೈನ್, ಇಯರಿಂಗ್ಸ್, ಸ್ಲಟ್ಸ್, ಹಾಗೆ ಇದರಲ್ಲಿ ರಾವೆನ್ ಕ್ಲೋ ಅಂತ ಬರೆದಿದೆ ಆ್ಯಂಡ್ ಬ್ಯಾಂಡ್ ಅಷ್ಟೇ. ಒಂದು ನಿಮಿಷ, ಡ್ರಾಪ್ ಏನಿದೆ ಅಂದರೆ ಡ್ರಾಪ್ 1 2
ಈಗ ಲೈಟಿಂಗ್ ಸೆಟ್ ಮಾಡ್ತಾಯಿದ್ದೀವಿ. ಕ್ಯಾಮರಾ ಅಲ್ಲಿದೆ, ತೋರಿಸ್ಲಾ ಯಾವ ಥರ ಬರುತ್ತೆ ಅಂತ. ಒಂದು ನಿಮಿಷ ಈ ಥರ ಸೆಟ್ ಮಾಡಿಕೊಂಡೆ ಮಾಡಿ ಈ ಥರ ಕಾಣಿಸುತ್ತೆ. ಹಾಂ, ಸೊ ಆದಷ್ಟು ಬ್ಯಾಕ್ಗ್ರೌಂಡಿಂದ ದೂರ ಇದ್ರೆ ಮಾತ್ರ ನಮಗೆ ಬ್ಲರ್ ಆಗೋದು. ಆದಷ್ಟು ಆ ಥರ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಯಾವುದೋ ಒಂದರಲ್ಲಿ ರೆಡ್ಡಲ್ಲೇನು ಅನಿಸುತ್ತೆ, ಅದಾಗಲಿಲ್ಲ. ಓಕೆ, ಸೊ ಈ ಥರ ಆ್ಯಕ್ಚುಲಿ ಇವತ್ತೇ 2 ವೀಡಿಯೋ ಮುಗಿಸೋಣ ಅಂತಿದ್ದೀನಿ ಇವತ್ತು. ಅದಕ್ಕೆ ಈಗ ಈ ಒಂದು ಐ ಮೇಕಪ್ನ ರಿಮೂವ್ ಮಾಡಬೇಕು. ಬಟ್ ಅದೇ ಒಂದು ದೊಡ್ಡ ಟಾಸ್ಕ್, ಯಾಕಂದರೆ ನೆಕ್ಸ್ಟ್ ಒನ್ ಇರೋದು ಗ್ರೀನ್ ಆಯಿತಾ, ಅದು ಕೂಡ ಡಾರ್ಕೇ ಇರೋದು. ಸೊ ನೋ ವರೀಸ್. ಬಟ್ ಆದರೆ ಈ ಗೋಲ್ಡ್ ಇಲ್ಲ ಅದರಲ್ಲಿ, ಅದಕ್ಕೋಸ್ಕರ ಒಂಚೂರು ಕಷ್ಟ. ನಿಮಗೆ ನೆನಪಿದೆ, ನಾನೊಂದು ಅದೇ ಮಲೇಷಿಯಾದ ಅದು ಏನು ಇಂಡಿಯಾ ಮಂಡಿಯಾ ಬೆಡಗಿ ಅದು ಮಾಡಿದ್ನಲ್ಲ. ಸೊ ಅದರಲ್ಲಿ ಎಷ್ಟೊಂದು ಮೇಕಪ್ ಲುಕ್ಸ್ ಮಾಡಿದ್ದೆ. ಒಂದೇ ದಿನದಲ್ಲಿ ನಾನು ಮೂರು ಮಾಡ್ತಾಯಿದ್ದೆ, ಬಿಕಾಸ್ ಅದು ಅಷ್ಟೊಂದಿತ್ತು ಅಲ್ವಾ. ಸೊ ನಾನು ಅದು 3 ಡೇಸ್ ತೊಗೊಂಡೆ ಶೂಟ್ ಮಾಡೋಕ್ಕೆ. ಬಟ್ ಆಗ ಹೇಗಾಗಿತ್ತು ಅಂದರೆ ಲೈಟ್ ಶೇಡ್ಸ್ ತುಂಬ ಇರ್ತಾಯಿತ್ತು ಐ ಮೇಕಪ್. ಸೊ ಅದಕ್ಕೋಸ್ಕರ ಮಾಡ್ಬೋದಿತ್ತು. ಆಗ ಏನಾಗ್ತಿತ್ತು, ವೈಪ್ ಮಾಡಿ ಹಾಕಿ ಕಣ್ಣು ಫುಲ್ ಉರಿ ಆಗಿಬಿಟ್ಟಿತ್ತು. ಸೊ ಅವತ್ತಿಂದ ಒಂಚೂರು ಅದನ್ನ ಕಮ್ಮಿ ಮಾಡಿದ್ದೀನಿ. ಡೈಲಿ ಲೈಕ್ ಒಂದೇ ದಿನದಲ್ಲಿ ಅಷ್ಟು ಮೇಕಪ್ ಲುಕ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅದಕ್ಕೆ ಮೊನ್ನೆಯಿಂದನೂ ಮೊನ್ನೆಯಿಂದ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ 3 ಡೇಸಿಂದ ಶೂಟ್ ಮಾಡಿ ಇವತ್ತಿದ್ದು ಮುಗಿಸ್ತೀನಿ. ಇನ್ನೂ ಟೈಮ್ ಇದೆ ಮಲಗೋಕ್ಕೆ, ಊಟ ಮಾಡೋಕ್ಕೆ, ಅದಕ್ಕೋಸ್ಕರ. ಓಕೆ, ಇಷ್ಟು ಮುಗಿದ್ದು. ಸೊ ಇಷ್ಟು ರೆಡಿ ಆಗಿದ್ದೀನಿ. ಈಗ ಸೇಮ್ ಶೇಡ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಾಸ್ಟ್ಯೂಮ್ ಬ್ಯಾಗ್ ಹಾಕ್ಕೊಬೇಕು. ಸೊ ಐ ಮೇಕಪ್ ನೋಡ್ಬೋದು. ಸೊ ಸ್ನೇಕ್ ಆ್ಯಂಡ್ ಇನ್ನೊಂದು ಸ್ನೇಕ್ ಇದೆ. ಇಯರಿಂಗ್ಸ್ ಹಾಕೋತಾ ಇದ್ದೀನಿ. ರೆಡಿ ಆಯಿತು ನನ್ನ ಕಾಸ್ಟ್ಯೂಮ್. ಈ ಥರ ಇದೆ. ಆ್ಯಂಡ್ ಇದು ಸ್ಕರ್ಟ್ ಆ್ಯಂಡ್ ಆ್ಯಂಡ್ ಈ ಬುಕ್ ನೋಡಿ ಎಷ್ಟು ಕ್ಯೂಟಾಗಿದೆ. ಆ್ಯಕ್ಚುಲಿ ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಹಳೇ ಕಾಲದ ಬುಕ್ ಥರ, ಸೇಮ್ ಆ ಮೂವಿಯಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇದೆ. ಸೊ ಇಲ್ಲಿದ ಈಗ ಸೆಟಪ್ ಈ ಥರ ಇದೆ. ನಮ್ಮಲ್ಲಿ ಲೈಟ್ ಇಟ್ಟಿದ್ದೀವಿ. ನಾನು ಇಲ್ಲಿ ನೋಡಿ ನನ್ನ ಕೈಯಲ್ಲೀಗ ಸ್ನೇಕ್. ಈ ಒಂದು ಶೂಟ್ ಮುಗಿತು. ಐ ಥಿಂಕ್ ಎಲ್ಲ ಶೂಟ್ನು ತೊಗೊಂಡಿದ್ದೇವೆ, ಎಲ್ಲ ಟೀಮ್ದು ಮುಗೀತು. ವ್ಲಾಗ್ನ ಎಂಡ್ ಮಾಡೋಂಥ ಸಮಯ. ಬಟ್ ಒಂದು ಶೂಟ್ ಮಾತಾಡಿದ್ದೆ. ಹೋಗಿ ಎಲ್ಲ ಫೇಸ್ ಅದೆಲ್ಲ ಮಾಡಿ ಲೆಟ್ಸ್ ಟಾಕ್. ಓಕೆ, ಬನ್ನಿ. ಸೊ ಆಫ್ಟರ್ 2 ಡೇಸ್ ಅಂದರೆ 2 ದಿನದವರೆಗೂ ನಾನು ಎಡಿಟ್ ಮಾಡ್ತಾಯಿದ್ದೆ ಈ ಒಂದು ವಿಡಿಯೋನ. ಬಟ್ ನಾನು ನಿಮ್ಗೆ ತೋರಿಸ್ತೀನಿ ಯಾವುದು ಟೈಮ್ಲೈನ್ ಹೇಗಿದೆ ಅಂತ ಎಡಿಟ್ ಮಾಡಿರೋದು. ನಾನು ಎಡಿಟ್ ಮಾಡ್ತಾ ನಂಗೆ ಗೊತ್ತಾಗಲಿಲ್ಲ ಆಯಿತಾ. ಬಟ್ ಅದಾದಮೇಲೆ ಈಗ ಜಸ್ಟ್ ನೋಡ್ತಾ ಇದ್ದೀನಿ, ಓ ಗಾಡ್ ಎಷ್ಟಿದೆ ತಮ್ಮನೆ, ಐ ಮೀನ್ ಟೈಮ್ಲೈನ್ ಎಷ್ಟಿದೆ ಗೊತ್ತಾ. ಶೋದು ಸಿ ಎಷ್ಟು ಆ್ಯಡ್ ಮಾಡಿದ್ದೀನಿ. ಗಾಡ್, ನಾನು
ಅಂದರೆ ಹೊಸ ಟ್ರೈ ಮಾಡ್ತಾ ಎಲ್ಲ ಏನೇನೋ ಕಲ್ತಿದ್ದೀನಿ ಆ್ಯಕ್ಚುಲಿ. ನನಗೆ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆಯಿತಾ ಫಿಲ್ಮೋರಾ. ನಾನು ಫಿಲ್ಮೋರಾದಲ್ಲಿ ಎಡಿಟ್ ಮಾಡೋದು. ಇನ್ನೂ ಬೇರೆ ಅಪ್ಗ್ರೇಡೆಡ್ ವರ್ಷನ್ ಇದೆ, ಬಟ್ ಫಾರ್ ಬಿಗಿನರ್ಸ್ ಫಿಲ್ಮೋರಾ ಇಸ್ ಗುಡ್ ಅಂತ ನಾನು ಇದರಲ್ಲಿ ಟ್ರೈ ಮಾಡ್ತಿರ್ತೇನೆ ಎಡಿಟ್ ಮಾಡೋಕ್ಕೆ. ಇದರಲ್ಲಿ ಏನು ಅಂದರೆ ಅದೊಂದು ಫಾಂಟ್ ಇದೆ ಗೊತ್ತಾ, ಸೊ ತೋರಿಸ್ತೀನಿ ನಿಮಿಷ. ಸೊ ಈ ಫಾಂಟ್ ಇದೆ ಗೊತ್ತಾ, ಸೊ ಆ ಫಾಂಟ್ ಇದರಲ್ಲಿಲ್ಲ ಆಯಿತಾ, ಈ ಆ್ಯಪಲ್ಲಿಲ್ಲ. ನಾನು ಅದನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಇನ್ಸರ್ಟ್ ಮಾಡಿ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡೋಕ್ಕೆ. ನಂಗೆ ಆ್ಯಕ್ಚುಲಿ ಆ ಥರದೊಂದು ವಿಷಯ ಇದೆ ಅಂತಲೂ ಗೊತ್ತಿಲ್ಲ, ಬಟ್ ನೋಡಿದ್ದೆ ಬೇರೆ ಪ್ರೀಮಿಯಮ್ ಪ್ರೋ ಅದರಲ್ಲೆಲ್ಲ ಆ ಥರದ್ದೆಲ್ಲ ಇದೆ ಅಂತ. ಬಟ್ ನನಗೆ ಇದ್ರಲ್ಲಿ ಆ ಥರ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಹೆಂಗೋ ಏನನ್ನೋ ಮಾಡಿ ಹುಡುಕಿ ಅದಾದಮೇಲೆ ಗೊತ್ತಾಗಿದ್ದು ಓಕೆ ವಿ ಕ್ಯಾನ್ ಆ್ಯಡ್ ಲೈಕ್ ದಿಸ್ ಅಂತ ಹೇಳಿ ಆ್ಯಡ್ ಮಾಡಿ ಮತ್ತೆ ಅದನ್ನ ರೀಎಡಿಟ್ ಮಾಡಿದ್ದು. ನಾನು ಆಲ್ಮೋಸ್ಟ್ ಒಂದು 4 ಸಲ ರೀಎಡಿಟ್ ಮಾಡಿದ್ದೀನಿ. ಪ್ಲೀಸ್ ಸ್ವಲ್ಪ ಮಾತಾಡೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬ್ರೇಸಸ್ ಹಾಕಿದ್ದೀನಿ, ಸೊ ಅದಕ್ಕೆ ಕ್ಲಿಯರಾಗಿ ಮಾತಾಡೋಕ್ಕಾಗ್ತಿಲ್ಲ. ಈಗ ಹೋಗಿ ಯಾರೋ ಕಮೆಂಟ್ ಹಾಕ್ಬಿಡಿ ಕರೆಕ್ಟಾಗಿ ಮಾತಾಡು ಅಂತಲ್ಲ, ಓಕೆ. ಸೊ ಆಮೇಲೆ ಕಲಿತು ಆ್ಯಡ್ ಮಾಡಿ ಫೈನಲಿ ವಿಡಿಯೋ ಎಡಿಟಿಂಗ್ ಆಯಿತು. ಆಲ್ಮೋಸ್ಟ್ 2 ಡೇಸ್ ತೊಗೊಂಡಿದ್ದೀನಿ ನಾನು ಎಡಿಟ್ ಮಾಡೋಕ್ಕೆ, ಬಿಕಾಸ್ ಅದು ಒಂದೊಂದು ಪಾಯಿಂಟು ಇದು ಮತ್ತು ರೆಂಡರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ಸೊ ತುಂಬ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ. ಆ್ಯಂಡ್ ಈಗ ಕೇಳ್ಬೋದು ಎಲ್ಲರೂ ಯಾಕೆ ಎಷ್ಟು ಕಷ್ಟಪಟ್ಟು ಈ ಥರ ವೀಡಿಯೋ ಮಾಡ್ತೀಯ, ಸುಮ್ಮನೆ ನಾರ್ಮಲಾಗಿ ಮಾಡ್ಬೋದಲ್ಲ ಅಂತ. ಬಟ್ ನಂಗೆ ಎಲ್ಲರೂ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನನ್ನದೇ ಆದಂಥ ಒಂದು ಕಾಂಟೆಂಟ್ ಇರಬೇಕು. ಅಂದರೆ ಆ ಕಾಂಟೆಂಟ್ ಅಂತ ಗ್ಯಾಪ್ ಅಂದರೆ ನೆನಪಾದಾಗ ನಾನೇ ನೆನ್ಪು ಬರಬೇಕು ಎಲ್ರಿಗೂ ಅನ್ನೋದು ನನಗಿಷ್ಟ. ಬಿಕಾಸ್ ಎಲ್ಲ ವೀಡಿಯೋಸ್ ಎಲ್ಲ ಥರನೂ ಮಾಡ್ತಾರೆ, ಅಂದರೆ ಬೇರೆ ಥರ ವೀಡಿಯೋಸ್ ಎಲ್ಲ ಎಲ್ಲರೂ ಮಾಡ್ತಾರೆ. ಈ ಥರ ಒಂದು ಕಾಂಟೆಂಟ್ ನನಗೆ ಆ ಒಂದು ಕ್ರಿಯೇಟಿವಿಟಿನ ದೇವ್ರು ಕೊಟ್ಟಿದ್ದಾರೆ ಅಂದಮೇಲೆ ನಾನು ಅದನ್ನ ಯೂಸ್ ಮಾಡ್ಕೊಬೇಕು. ಸೊ ಈಗ ಅದರಿಂದ ನನಗೆ ಹೇಗೆ ಅಂದರೆ ಈ ಥರ ಎಲ್ಲ ವೀಡಿಯೋಸ್ ಮಾಡಬೇಕಂತ ನಂಗೆ ಇಷ್ಟ ಆಗಿ ಐ ಕಾನ್ಸಂಟ್ರೇಟ್ ಮೋರ್ ಆ್ಯಂಡ್ ಅದಕ್ಕೆ ಅಷ್ಟು ನಾನು ಎಫರ್ಟ್ನ ಹಾಕಿ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಆದರೂ ತುಂಬ ಜನ ಬರೀ ಮೇಕಪ್ ಮಾಡ್ತೀಯ, ಬೇರೆ ಏನಾದರೂ ಮಾಡು ಅಂತ ಹೇಳ್ತೀರಾ. ಮೇಕಪ್ ಮಾಡ್ಕೊಳ್ಳೋದು ಒಂದು ಟ್ಯಾಲೆಂಟ್, ಒಂದು ಆರ್ಟ್. ಅದು ಎಲ್ರಿಗೂ ಬರೋಲ್ಲ ಆ ಕಲೆ. ಇಟ್ ಈಸ್ ರೇರ್. ಅದು ನನಗೆ ಸಿಕ್ಕಿದೆ, ಸೊ ನಾನು ಅದನ್ನು ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ನಾರ್ಮಲಾಗಿ ಎಲ್ಲ ಆ್ಯಕ್ಟಿಂಗ್ ಅದು ಇದೆಲ್ಲ ಎಲ್ಲರೂ ಮಾಡ್ತಾರೆ. ಇಟ್ ಈಸ್ ಈಸಿ, ಲೈಕ್ ಈಸಿ ಅಂತಲ್ಲ, ಅದೂ ಕಷ್ಟನೇ, ಬಟ್ ಆದರೂ ದೇ ಕ್ಯಾನ್ ಡೂ ಇಟ್. ಎವ್ರಿಬಡಿ ಕ್ಯಾನ್ ಡೂ ಇಟ್. ಅವ್ರು ಕಲಿತ್ರೆ ಮಾಡ್ಬೋದು. ಆ್ಯಂಡ್ ಈವನ್ ಮೇಕಪ್ ಕೂಡ ಕಲಿತ್ರೆ ಮಾಡ್ಬೋದು. ಹಾಗಂತ ಅದು ಡ್ರಾಯಿಂಗ್ ಆರ್ಟ್ ಅನ್ನೋದು ಎಲ್ರಿಗೂ ಬರೋಲ್ಲ. ಸೊ ಇಟ್ಸ್ ಗುಡ್ ದಟ್ ನನಗೆ ಆ ಒಂದು ಟ್ಯಾಲೆಂಟ್ ಇದೆ, ಐ ಆಮ್ ಯೂಸಿಂಗ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಅಂತ. ಬಟ್ ಕೆಲವೊಬ್ರಿಗೆ ಅದು ಬೋರ್ ಆಗ್ಬೋದು, ಬಟ್ ನನಗದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನನಗೆ ಈ ಥರದೊಂದು ಮಾರ್ವಲ್ ಆ್ಯಂಡ್ ಅಡ್ವೆಂಚರಸ್ ಆ್ಯಂಡ್ ಫ್ಯಾಂಟಸಿ ಈ ಥರ ಮಾಡೋದು ತುಂಬ ಇಷ್ಟ. ಬಟ್ ಏನೋ ಗೊತ್ತಿಲ್ಲ, ಒಂದೊಂದು ಸಲ ಹೇಗೆ ಅನಿಸುತ್ತೆ ಅಂದರೆ, ಈಗ ವೀಡಿಯೋ ನಾನೇನಾದರೂ ಪೋಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಏನಾದರೂ ಕಮೆಂಟ್, ಹೌದು ನನಗೆ ತುಂಬ ಒಳ್ಳೆ ಕಮೆಂಟ್ಸೇ ಬರೋದು, ಬಟ್ ಯಾವುದಾದ್ರೂ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಇದೇನಿದು ಎಲ್ಲದಕ್ಕೂ ಹಿಂಗೆ ಮಾಡ್ತೀಯ, ಹಂಗೆ ಮಾಡ್ತೀಯ, ಇದೇ ಮಾಡ್ತೀಯ, ಬೇರೆ ಏನಾದರೂ ಮಾಡು ಥರ ಅಂದಾಗ ನಾನು ಇದೆಲ್ಲ ಮಾಡ್ತಿರೋದು ಅವ್ರಿಗೆ ಯಾಕೆ ಇಷ್ಟ ಆಗ್ತಿಲ್ಲ. ಬಿಕಾಸ್ ಎಲ್ರಿಗಿಂತ ಬೇರೆ ಥರನೇ ಕಾಂಟೆಂಟ್ ಇದೆ. ಎಲ್ಲರೂ ಹೇಳ್ತಾರೆ ಬೇರೆ ಏನಾದರೂ ಮಾಡು, ಡಿಫ್ರೆಂಟಾಗಿ ಮಾಡು. ನಾನು ಡಿಫ್ರೆಂಟಾಗೇ ಮಾಡ್ತಾ ಇರೋದು. ಬಟ್ ಆದರೆ ಅವ್ರಿಗೆ ಇನ್ನೂ ಬೇರೆ ಏನು ಡಿಫ್ರೆಂಟ್ ಬೇಕು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ. ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು. ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ ಆ ಥರ ಸಪೋರ್ಟ್, ಲೈಕ್ ಅವ್ರಿಗೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ. ತುಂಬ ಚೆನ್ನಾಗಿ ವೀಡಿಯೋಸ್ನೆಲ್ಲ ಕ್ರಿಯೇಟ್ ಮಾಡಿದ್ರೆ ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ಎಷ್ಟೊಂದು ವೀಡಿಯೋಸ್ಗೆ ನಂಗೆ ಲೈಕ್ ಕೂಡ ಕೊಟ್ಟಿದ್ದೀನಿ. ಬಟ್ ಯಾರು ಸಪೋರ್ಟ್ ಮಾಡ್ತಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಾ, ನೀವು ಮಾಡೋ ಬೇರೆಯವ್ರಿಗೆ ಸಪೋರ್ಟ್ ಅವರು ಈ ಕಡೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಓಕೆ, ನಿಮ್ಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಕರ್ನಾಟಕದಲ್ಲಿ ಅಷ್ಟು ಜನ ಇದ್ದೀರಾ. ನನಗಿರೋದು ಓನ್ಲಿ 1 ಮಿಲಿಯನ್ ಫಾಲೋವರ್ಸ್. ಯೋಚನೆ ಮಾಡಿ. ಓಕೆ, ಸೊ ನಾನಿನ್ನೂ 1 ಮಿಲಿಯನ್ಗೆ ರೀಚ್ ಆಗಿದ್ದೀನಿ ಅಷ್ಟೇ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. BTS ಮಾಡಿದೆ ಅಷ್ಟೇ, ಬಿಕಾಸ್ ತುಂಬ ಜನ ಕೇಳಿದ್ದೀರಾ ಇದ್ರದ್ದೊಂದು BTSನ ಹಾಕಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಅಂದರೆ ಈ ವ್ಲಾಗ್ ಜೊತೆಗೆ ಈ ವ್ಲಾಗಲ್ಲಿ ಏನೂ ಇಲ್ಲ ಹೌದು, ಬಟ್ BTS ಒಂದು ಮಾಡಿದ್ದೀನಿ ಅಷ್ಟೇ. ಸೊ ನನ್ನ ಒಂದು ಇಂದಿನ ಲೈಕ್ ಅದೆಲ್ಲ ಮೇಕಿಂಗ್ ಹೇಗಿದ್ದು ಅಂತ ತೋರ್ಸೋಕ್ಕೆ.
ಬಿಟ್ಟರೆ ನಿಮಗೆ ಆ ಫುಲ್ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರಿದ್ದಾರೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಗುಡ್ ನೈಟ್. ಈಗ ಟೈಮ್ ಬಂದು 2:30. ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಾನು. ಓಕೆ, ಬಾಯ್, ಲವ್ ಯು ಆಲ್.